ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ನವಿತಾ ಜೈನ್. ಸಿಲಿಕಾನ್ ಸಿಟಿ ಟ್ರಾಫಿಕ್ ಕಂಟ್ರೋಲ್ಗೆ ಪ್ರಧಾನಿ ನರೇಂದ್ರ ಮೋದಿ ಸೂಚನೆಯನ್ನ ಕೊಟ್ಟ ಬೆನ್ನಲ್ಲೇ ನಗರದ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಿಟಿ ರೌಂಡ್ಸ್ ಮೀಟಿಂಗ್ ಮಾಡಿರೋ ಟ್ರಾಫಿಕ್ ಪೊಲೀಸರು ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಫಸ್ಟ್ ಸ್ಟೇಜ್ ಅಲ್ಲಿ ಹೆಬ್ಬಾಳ ಜಂಕ್ಷನ್ ಬಳಿ ಟ್ರಾಫಿಕ್ ಕಂಟ್ರೋಲ್ಗೆ ಕೆಲ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಏನು ಆ ಪ್ಲಾನ್? ಅದರಿಂದ ಟ್ರಾಫಿಕ್ ಕಂಟ್ರೋಲ್ ಆಗತ್ತಾ? ಇದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಹೆಬ್ಬಾಳ ಜಂಕ್ಷನ್ ಟ್ರಾಫಿಕ್ ಕಂಟ್ರೋಲ್ಗೆ ಪ್ಲಾನ್. ಫ್ಲೈಓವರ್ ಮಾರ್ಗದಲ್ಲೇ ಇನ್ ಮುಂದೆ ಬದಲಾವಣೆ. ಸಿಲಿಕಾನ್ ಸಿಟಿ ಟ್ರಾಫಿಕ್ ಕಂಟ್ರೋಲ್ಗೆ ಸಂಚಾರಿ ಪೊಲೀಸರು ಪಡ್ತಾ ಇರೋ ಕಷ್ಟ ಅಷ್ಟಿಷ್ಟಲ್ಲ. ನಗರದ ಟ್ರಾಫಿಕ್ ನಿಯಂತ್ರಣಕ್ಕೆ ಬಿಬಿಎಂಪಿ, ಬಿಎಂಆರ್ಸಿಎಲ್ ಅಧಿಕಾರಿಗಳು ಎಲ್ಲಿಲ್ಲದ ಪ್ಲಾನ್ ಹಾಕ್ತಿದ್ದಾರೆ. ರಾಜಧಾನಿಯ ಟ್ರಾಫಿಕ್ ಕಂಟ್ರೋಲ್ ಮಾಡಿ ಅಂತ ಇತ್ತೀಚೆಗೆ ಖುದ್ ಪ್ರಧಾನಿ ಮೋದಿ ಅವರೇ ಸೂಚನೆ ನೀಡಿದ್ರು. ಈಗ ಅಲರ್ಟ್ ಆಗಿರೋ ಅಧಿಕಾರಿಗಳು ನಗರ ಸಂಚಾರ ಮಾಡಿ ಎಲ್ಲೆಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ, ಎಲ್ಲೆಲ್ಲಿ ಬದಲಿ ಮಾರ್ಗ ರೂಪಿಸಬಹುದು ಅದೆಲ್ಲವನ್ನು ಮಾಹಿತಿ ಸಂಗ್ರಹಿಸಿದ್ರು. ಈಗ ಮೊದಲ ಹಂತದಲ್ಲಿ ಹೆಬ್ಬಾಳ ಜಂಕ್ಷನ್ನಲ್ಲಿ ಟ್ರಾಫಿಕ್ ಕಂಟ್ರೋಲ್ಗೆ ಕೆಲ ಮಾರ್ಗ ಬದಲಾವಣೆಗೆ ಮುಂದಾಗಿದ್ದಾರೆ. ಹಾಗಾದ್ರೆ ಹೆಬ್ಬಾಳ ಜಂಕ್ಷನ್ನಲ್ಲಿ ಆಗಲಿರೋ ಮಾರ್ಗ ಬದಲಾವಣೆ ಏನೇನಿರುತ್ತೆ ಅಂತ ನೋಡೋದಾದ್ರೆ, ಹೆಬ್ಬಾಳ ಫ್ಲೈಓವರ್ನಲ್ಲಿ ನಿತ್ಯ 1 ಲಕ್ಷಕ್ಕೂ ಅಧಿಕ ವಾಹನಗಳು ಸಂಚಾರ ನಡೆಸಲಿದೆ. ಫ್ಲೈಓವರ್ನಲ್ಲಿ ಮಾರ್ಗ ಬದಲಾವಣೆ ಮಾಡಿದ್ರೆ 90% ಟ್ರಾಫಿಕ್ ಕಂಟ್ರೋಲ್ ಆಗಲಿದೆ. ಅಷ್ಟು ಜನರಿಗೆ ಟ್ರಾಫಿಕ್ನಿಂದ ಮುಕ್ತಿ ದೊರೆಯಲಿದೆ. ಇನ್ಮುಂದೆ ಯಲಹಂಕ, ಕೋಡಿಗೆಹಳ್ಳಿ ಕಡೆಯಿಂದ ಬರುವ ವಾಹನಗಳು ಸರ್ವಿಸ್ ರಸ್ತೆ ಬಳಸಬೇಕು. ನಗರಕ್ಕೆ ನೇರವಾಗಿ ಹೋಗುವ ವಾಹನಗಳು ಫ್ಲೈಓವರ್ ಬಳಸುವಂತಿಲ್ಲ. ಅದರ ಬದಲು ಲೂಪ್ ಫ್ಲೈಓವರ್ ಬಳಸಿ ನಗರಕ್ಕೆ ಬರಲು ಅವಕಾಶ ನೀಡಲಾಗಿದೆ. ಹಾಗೆ ದೇವನಹಳ್ಳಿ ಏರ್ಪೋರ್ಟ್ನಿಂದ ಬರುವ ವಾಹನಗಳು ಎಂದಿನಂತೆ ಹೆಬ್ಬಾಳ ಎಲಿವೇಟೆಡ್ ಫ್ಲೈಓವರ್ ಬಳಸಬಹುದು. ಇನ್ನು ಜಂಕ್ಷನ್ನಲ್ಲಿ ಬಸ್ಗಳು ಎಲ್ಲಂದರಲ್ಲಿ ಸ್ಟಾಪ್ ನೀಡುವಂತಿಲ್ಲ. ನಿಗದಿಪಡಿಸಿದ ಬಸ್ ಬೇನಲ್ಲೇ ಮಾತ್ರ ಪ್ರಯಾಣಿಕರನ್ನ ಹತ್ತಿಸಿಕೊಳ್ಬೇಕು. ಹಾಗೆ ಹೊರ ರಾಜ್ಯದ ಬಸ್ ನಿಲ್ದಾಣ ಬದಲಾವಣೆ ಮಾಡಲಾಗಿದೆ. ಇನ್ನು ಜಂಕ್ಷನ್ನಲ್ಲಿದ್ದ ಆಟೋ ಸ್ಟ್ಯಾಂಡ್ ಕೂಡ ಸ್ಥಳಾಂತರ ಆಗಲಿದೆ. ಸದ್ಯ ಈ ರೀತಿ ಮಾರ್ಗ ಬದಲಾವಣೆ ಮಾಡೋ ಮೂಲಕ ಟ್ರಾಫಿಕ್ ಕಂಟ್ರೋಲ್ಗೆ ಪೊಲೀಸರು ಮುಂದಾಗಿದ್ದಾರೆ. ನಾಡಿದ್ದರಿಂದಲೇ ಇಲ್ಲಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಕೆ ಪೊಲೀಸರು ಮುಂದಾಗಿದ್ದು, ಎಲ್ಲೆಲ್ಲಿ ಮಾರ್ಗ ಬದಲಾವಣೆ ಮಾಡಲಾಗ್ತಾ ಇದೆಯೋ ಅಲ್ಲಿ ಸೂಚನಾ ಫಲಕಗಳನ್ನ ಅಳವಡಿಸಲಾಗಿದೆ. ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೇನೆ, ಇದರಿಂದ ಸ್ವಲ್ಪ ಪ್ರಾರಂಭದಲ್ಲಿ ಗಡಿಬಿಡಿ ಆಗ್ಬೋದು. ಟ್ರಾಫಿಕ್ ಕನ್ಸಲ್ಟೆಂಟ್ಸ್ ಪ್ರಕಾರ ಇದೊಂದು ಸುದೀರ್ಘವಾದಂತಹ ಅಧ್ಯಯನದ ಆಧಾರದ ಮೇಲೆ ಮಾಡಿರತಕ್ಕಂಥ ಬದಲಾವಣೆ ಒಳ್ಳೆಯದಾಗುತ್ತೆ, ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಪ್ರಾಯೋಗಿಕವಾಗಿ ನೋಡ್ತೀವಿ ಮತ್ತು ಹಿಂದೆ ಏನಿತ್ತು ಮತ್ತು ಈಗ ಬದಲಾವಣೆ ಆದ್ಮೇಲೆ ಏನು ಪರಿಸ್ಥಿತಿ ಇದೆ ಅದನ್ನ ಅಧ್ಯಯನ ಮಾಡಿ ಕೂಡ ಹೋಲಿಕೆ ಮಾಡ್ತೇವೆ. ಹೆಬ್ಬಾಳದಲ್ಲಿ ಈ ಪ್ಲಾನ್ ವರ್ಕೌಟ್ ಆದ್ರೆ ಪೀಣ್ಯ, ಸಲಗ್ಬೋರ್ಡ್, ಕೆಆರ್ಪುರಂ ಸೇರಿದಂತೆ ಬೇರೆ ಸಿಗ್ನಲ್ಗಳಲ್ಲೂ ಇದೇ ರೀತಿ ಪ್ಲಾನ್ ಮಾಡಲಿದ್ದಾರೆ. ಗಂಗಾಧರ್ ವಾಗಟ ಮತ್ತು ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಜಧಾನಿಯ ಪ್ರಮುಖ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವ ಮೈಸೂರು ರೋಡ್ನಿಂದ ಮೆಜೆಸ್ಟಿಕ್ ಸಿಟಿ ರೈಲ್ವೆ ಸ್ಟೇಷನ್ಗೆ ಕನೆಕ್ಟ್ ಆಗೋ ಗೂಡ್ಶೆಡ್ ರಸ್ತೆಯ ವೈಟ್ ಟ್ಯಾಪಿಂಗ್ ಕಾಮಗಾರಿ ಪೂರ್ಣಗೊಂಡಿದೆ. ನಾಳೆಯಿಂದ ವಾಹನ ಸಂಚಾರಕ್ಕೆ ಮುಕ್ತವಾಗಲಿದೆ. ಚಾಮರಾಜಪೇಟೆಯಿಂದ ಮೆಜೆಸ್ಟಿಕ್ಗೆ 5 ರಿಂದ 6 ನಿಮಿಷದಲ್ಲಿ ಬರಬಹುದು. ನೋಡಿ, ನಾಳೆಯಿಂದ ಗೂಡ್ಶೆಡ್ ರೋಡ್ ವಾಹನ ಸಂಚಾರಕ್ಕೆ ಮುಕ್ತ. 1.31 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ಗೆ ಬರೋಬ್ಬರಿ 12 ಕೋಟಿ ಖರ್ಚು. ಚಾಮರಾಜಪೇಟೆಯಿಂದ ಮೆಜೆಸ್ಟಿಕ್ ಸಿಟಿ ರೈಲು ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಅಂದ್ರೆ ಅದು ಗೂಡ್ಶೆಡ್ ರೋಡ್. ಈ ರಸ್ತೆಯನ್ನ ವೈಟ್ ಟ್ಯಾಪಿಂಗ್ಗಾಗಿ 10 ತಿಂಗಳ ಕಾಲ ಬಂದ್ ಮಾಡಿ ಕಾಮಗಾರಿ ನಡೆಸಲಾಗ್ತಿತ್ತು. ಅದೀಗ ವೈಟ್ ಟ್ಯಾಪಿಂಗ್ ಕಂಪ್ಲೀಟ್ ಆಗಿದ್ದು, ನಾಳೆಯಿಂದಲೇ ವಾಹನಗಳ ಸಂಚಾರಕ್ಕೆ ಈ ರಸ್ತೆ ಮುಕ್ತವಾಗಲಿದೆ. ಬರೋಬ್ಬರಿ 12 ಕೋಟಿ ವೆಚ್ಚದಲ್ಲಿ 1.31 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ. ಎರಡು ಹಂತದಲ್ಲಿ ಗೂಡ್ಶೆಡ್ ರೋಡ್ ವೈಟ್ ಟ್ಯಾಪಿಂಗ್ ಕಾಮಗಾರಿ ಮಾಡಲಾಗಿದ್ದು, ಮೊದಲ ಹಂತದಲ್ಲಿ ಜಲಮಂಡಳಿ ಸಹಯೋಗದಲ್ಲಿ ಚೇಂಬರ್ ಕಾಮಗಾರಿಯನ್ನ ನಡೆಸಲಾಯಿತು. ಇದಕ್ಕೆ ಗುಂಡಿ ತೋಡುವಾಗ ಬಂಡೆಕಲ್ಲು ಅಡ್ಡ ಬಂದಿದ್ದರಿಂದ ಅದನ್ನು ಡೆಮಾಲಿಷನ್ ಮಾಡಿ ಕೆಲಸ ಮಾಡಲು ವಿಳಂಬವಾಯಿತು. ಎರಡನೇ ಹಂತದಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನ 45 ದಿನದಲ್ಲಿ ಪೂರ್ಣಗೊಳಿಸಲಾಯಿತು. ಗೂಡ್ಶೆಡ್ ರಸ್ತೆಯ ಬೇಲಿಮಠ ರೋಡ್ನಿಂದ ಶಾಂತಲ ವೃತ್ತದವರೆಗೆ ವೈಟ್ ಟ್ಯಾಪಿಂಗ್ ಪೂರ್ಣಗೊಳಿಸಿ ಸಂಚಾರಕ್ಕೆ ಮುಕ್ತ ಮಾಡಲಾಗಿದೆ. ಮೈಸೂರು ರಸ್ತೆ ಚಾಮರಾಜಪೇಟೆಯಿಂದ ಮೆಜೆಸ್ಟಿಕ್ಗೆ ಹೋಗಲು 1 ಗಂಟೆ ಕಾಲದ ಬದಲು ಈಗ 5 ರಿಂದ 10 ನಿಮಿಷದಲ್ಲಿ ಮೆಜೆಸ್ಟಿಕ್ ತಲುಪಬಹುದಾಗಿದೆ. ವೈಟ್ ಟ್ಯಾಪಿಂಗ್ ಹಿನ್ನೆಲೆ ಈ ರಸ್ತೆಯಲ್ಲಿದ್ದ ಎಲ್ಲ ಅಂಗಡಿ ಮುಂಗಟ್ಟುಗಳು 1 ವರ್ಷದಿಂದ ಮುಚ್ಚಿದವು. ಈಗ ನಾಳೆಯಿಂದಲೇ ಅಂಗಡಿಗಳು ಓಪನ್ ಆಗಲಿದೆ. ಸದ್ಯಕ್ಕೆ ಪಾದಾಚಾರಿ ಮಾರ್ಗ ಸೇರಿದಂತೆ ಕೆಲ ಸಿವಿಲ್ ಕೆಲಸಗಳು ಬಾಕಿ ಇದೆ.
15 ದಿನಗಳಲ್ಲಿ ಅವು ಪೂರ್ಣಗೊಳ್ಳಲಿದೆ. ಲಿಂಕಿಂಗ್ ಮಾತ್ರ ಒಂದು ಬಾಕಿ ಇಟ್ಕೊಂಡಿದ್ದಾಗ ನಾವು ಕಾಮಗಾರಿ ಪ್ರಾರಂಭ ಮಾಡಿದ್ವಿ. ನಾವು ಒಂದು 30 ವರ್ಕಿಂಗ್ ಡೇಸಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತ ಎಲ್ಲ ಸಿದ್ಧತೆ ಮಾಡಿಕೊಂಡು ಪ್ರಾರಂಭ ಮಾಡಿ, ಸೊ ಇನ್ನು 2 ದಿನದಲ್ಲಿ ಅದನ್ನು ಏನು ನಮ್ಮದು ಚೇಂಬರ್ಗಳು ಕೆಲಸ ಬಾಕಿ ಇದೆ ಅದನ್ನು ಪೂರ್ಣಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಲಾಗ್ತದೆ. ಕಿರಿದಾದ ರಸ್ತೆ, ಎಲ್ಲೆಂದರಲ್ಲಿ ಕಸ, ಒಳಚರಂಡಿ ಪ್ರಾಬ್ಲಮ್ಗೆ ಮುಕ್ತಿ ಸಿಕ್ಕಿದೆ. ವೈಟ್ ಟ್ಯಾಪಿಂಗ್ ಪೂರ್ಣಗೊಂಡಿದ್ದಕ್ಕೆ ವಾಹನ ಸವಾರರು ಖುಷಿಯಾಗಿದ್ದಾರೆ. ಸವಿತಾ ರಾಮಚಂದ್ರ, ನ್ಯೂಸ್ 18 ಕನ್ನಡ, ಮೆಟ್ರೋ ಬ್ಯೂರೋ, ಬೆಂಗಳೂರು. ಪಿಎಸ್ಐ ನೇಮಕಾತಿ ಅಕ್ರಮದಲ್ಲಿ ಬಂಧಿತರಾಗಿ ಸಿಐಡಿ ವಿಚಾರಣೆಯನ್ನ ಎದುರಿಸುತ್ತಾ ಇರುವ ಎಡಿಜಿಪಿ ಅಮೃತ್ ಪಾಲ್ಗೆ ಸಿಐಡಿ ಅಧಿಕಾರಿಗಳು ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಪಿಎಸ್ಐ ಹಗರಣ ಸಂಬಂಧ ಇವತ್ತು ಅಮೃತ್ ಪಾಲ್ ಮನೆಗೆ ಸಿಐಡಿ ತಂಡ ಲಗ್ಗೆ ಇಟ್ಟು ಪರಿಶೀಲನೆ ನಡೆಸಿದೆ. ಅವರ ಮನೆಯಲ್ಲಿ ಏನೆಲ್ಲ ಸಿಕ್ತು, ಸಿಐಡಿ ಕೋರ್ಟ್ಗೆ ಸಲ್ಲಿಸಿರುವ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಏನಿದೆ ನೋಡಿ. ಎಡಿಜಿಪಿ ಅಮೃತ್ ಪಾಲ್ ಮನೆ ಮೇಲೆ ಸಿಐಡಿ ದಾಳಿ. ಪಿಎಸ್ಐ ನೇಮಕಾತಿ ಅಕ್ರಮ ಸಂಬಂಧ ಮನೆಯಲ್ಲಿ ಶೋಧ. ಪಿಎಸ್ಐ ನೇಮಕಾತಿ ಅಕ್ರಮ ಸಂಬಂಧ ಈಗಾಗಲೇ ಬಂಧನಕ್ಕೊಳಗಾಗಿರೋ ಎಡಿಜಿಪಿ ಅಮೃತ್ ಪಾಲ್ ಅವರ ವಿಚಾರಣೆ ತೀವ್ರಗೊಂಡಿದೆ. ಇವತ್ತು ಸಿಐಡಿ ಅಧಿಕಾರಿಗಳು ನೇಮಕಾತಿ ವಿಭಾಗದ ಎಡಿಜಿಪಿ ಆಗಿದ್ದ ಅಮೃತ್ ಪಾಲ್ ಅವರ ಮನೆ ಮೇಲೂ ದಾಳಿ ನಡೆಸಿ ಶೋಧ ಕಾರ್ಯ ನಡೆಸಿದ್ರು. ಸಹಕಾರ ನಗರದಲ್ಲಿರುವ ಪಾಲ್ ಅವರ ಮನೆಗೆ ಇಂದು ಬೆಳಗ್ಗೆಯೇ ಎಂಟ್ರಿ ಕೊಟ್ಟಿದ್ದ ಅಧಿಕಾರಿಗಳು ಪ್ರಕರಣ ಸಂಬಂಧ ಏನಾದರೂ ಸಾಕ್ಷ್ಯಾಧಾರ ಸಿಗಬಹುದಾ ಎಂದು ಪರಿಶೀಲನೆ ನಡೆಸಿದ್ದಾರೆ. ಸುಮಾರು 5 ಗಂಟೆಗಳ ಕಾಲ ತಪಾಸಣೆ ನಡೆಸಿ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ. ಇನ್ನು ಎಡಿಜಿಪಿ ಬಂಧನದ ಬಳಿಕ ಅವರನ್ನ ತಮ್ಮ ಕಸ್ಟಡಿಗೆ ಪಡೆಯಲು ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ನಿವೇದನೆ ಸಲ್ಲಿಸಿದ್ದು, ಅದರಲ್ಲಿ ಪ್ರಮುಖವಾಗಿ 15 ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ಅಮೃತ್ ಪಾಲ್ ನೇಮಕಾತಿ ವಿಭಾಗದ ಮುಖ್ಯಸ್ಥರಾಗಿದ್ದು, OMR ಶೀಟ್ ತಿದ್ದುಪಡಿ ಬಗ್ಗೆ ಹೆಚ್ಚಿನ ತನಿಖೆ ಹಾಗೂ ವಿಚಾರಣೆ ನಡೆಸಬೇಕಿದೆ. ಹಾಗೂ ಕೃತ್ಯ ಎಸಗಿರುವ ಬಗ್ಗೆ ವಿವಿಧ ಸ್ಥಳಗಳಿಗೆ ತೆರಳಿ ಮಾಹಿತಿ ಕಲೆ ಹಾಕಬೇಕು. ಹಾಗೂ ಪ್ರಕರಣದಲ್ಲಿ ಅನೇಕ ಪ್ರಭಾವಶಾಲಿಗಳು ಒಳಗೊಂಡಿರುವ ಬಗ್ಗೆ ಶಂಕೆ ಇದ್ದು ಆರೋಪಿತರನ್ನ ವಿಚಾರಣೆ ಮಾಡಿ ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕು. ಮೊಬೈಲ್ ಫೋನ್ ಕ್ಯಾಪ್ ಮತ್ತು ಸಿಡಿಆರ್ಗಳ ವಿಶ್ಲೇಷಣೆ, ಸಿಸಿಟಿವಿ ಫುಟೇಜ್ಗಳ ಪರಿಶೀಲನೆ ನಡೆಸಬೇಕಿದೆ ಅಂತ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಪ್ರಕರಣದ A31ನೇ ಆರೋಪಿ ಶಾಂತಕುಮಾರ್ ವಿಚಾರಣೆ ವೇಳೆ ಕೋಟಿಗಟ್ಟಲೆ ಹಣ ವ್ಯವಹಾರ ಆಗಿರುವ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಶಾಂತಕುಮಾರ್ ಹಾಗೂ ಅಮೃತ್ ಪಾಲ್ ಇಬ್ಬರ ಮೊಬೈಲ್ಗಳನ್ನು ರಿಟ್ರೀವ್ಗೆ ಕಳಿಸಲಾಗಿದ್ದು, ಇಬ್ಬರ ನಡುವೆ ನಡೆದ ವ್ಯವಹಾರದ ಮಾಹಿತಿ ಕಲೆ ಹಾಕಬೇಕು. ಹೀಗಾಗಿ ಅಮೃತ್ ಪಾಲ್ರನ್ನ ಕಸ್ಟಡಿಗೆ ನೀಡುವಂತೆ ಉಲ್ಲೇಖಿಸಿದೆ. ಸದ್ಯ ತನಿಖೆ ನಡೀತಿದ್ದು, ಇನ್ನು ಯಾರೆಲ್ಲರಿಗೂ ವಿಚಾರಣೆ ಬಿಸಿ ಎದುರಾಗುತ್ತೋ ಕಾದ್ ನೋಡಬೇಕು. ಮುನ್ರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿನ್ನೆ ಎಸಿಬಿ ಅಧಿಕಾರಿಗಳು ಕೂಡ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಮನೆ ಕಚೇರಿಗಳ ಮೇಲೆ ದಾಳಿ ನಡೆಸಿದರು. ಸುಮಾರು 15 ಗಂಟೆಗಳಿಗೂ ಹೆಚ್ಚು ಕಾಲ ಜಾಲಾಡಿದ್ದ ಅಧಿಕಾರಿಗಳಿಗೆ ಸಾಲು ಪ್ರಾಪರ್ಟಿ ದಾಖಲೆಗಳು ಸಿಕ್ಕಿದವು. ಕೋಟ್ಯಾಂತರ ರೂಪಾಯಿಯ ಡಾಕ್ಯುಮೆಂಟ್ಸ್ ಸಿಕ್ಕಿದವು. ಅಲ್ಲದೆ ಬೇರೆಯವರ ಹೆಸರಲ್ಲಿರೋ ಸೇಲ್ ಡೀಡ್ ಪತ್ರಗಳೂ ಸಿಕ್ಕಿವೆ. ಬೇರೆಯವರಿಗೆ ಸೇರಿದ ಡಾಕ್ಯುಮೆಂಟ್ಗಳು ಜಮೀರ್ ಫ್ಲಾಟ್ ಅಲ್ಲಿ ಹಾಕಿದ್ವು. ಅವರಿಗೂ ಜಮೀರ್ಗೂ ಏನ್ ಸಂಬಂಧ? ಬೇನಾಮಿ ಹೆಸರಲ್ಲಿ ಏನಾದರೂ ಜಮೀರ್ ಆಸ್ತಿ ಮಾಡಿದ್ದಾರಾ ಅನ್ನುವ ಶಂಕೆ ಮೂಡಿದೆ. ಈ ಸಂಬಂಧ ಇನ್ವೆಸ್ಟಿಗೇಷನ್ ಶುರು ಮಾಡಿರುವ ಎಸಿಬಿ ಅಧಿಕಾರಿಗಳು ಪ್ರಾಪರ್ಟಿ ಓನರ್ಗಳಿಗೆ ನೋಟಿಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿನ ಅಕ್ರಮ ಸಂಬಂಧ ಎಡಿಜಿಪಿ ಮುರುಗನ್ ರವರು ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಿದ ಬೆನ್ನಲ್ಲೇ ಸಾಕಷ್ಟು ಬದಲಾವಣೆಗಳು ನಡೆದಿವೆ. ಚೀಫ್ ಸೂಪರಿಂಟೆಂಡೆಂಟ್ ಸೇರಿ ಜೈಲಿನ ಬಹುತೇಕ ಎಲ್ಲ ಅಧಿಕಾರಿಗಳನ್ನ ಬೇರೆ ಕಾರಾಗೃಹಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಈ ಮಧ್ಯೆ ಶಿವಮೊಗ್ಗ ಹರ್ಷ ಹತ್ಯೆ ಪ್ರಕರಣದ ಆರೋಪಿಗಳು ಜೈಲಲ್ಲಿ ಮೊಬೈಲ್ ಬಳಕೆ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಎಲ್ಲಾ ಸೆಲ್ಗಳಲ್ಲೂ ಪರಿಶೀಲನೆ ನಡೆಸಲಾಗಿದೆ. ಬ್ಯಾಂಕ್ಗಳಲ್ಲಿ ಲೋನ್ ಪಡೆದು ಎನ್ಪಿಎ ಲಿಸ್ಟ್ ಅಲ್ಲಿರುವ ಗ್ರಾಹಕರನ್ನ ವಂಚಿಸ್ತಾ ಇದ್ದ ಇಬ್ಬರು ಆರೋಪಿಗಳನ್ನ ಜಯನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೇರಳ ಮೂಲದ ರಾಘವ್ಲಾಲ್ ಪಿಳ್ಳೈ ಬಂಧಿತ ಆರೋಪಿಗಳು ಎನ್ಪಿಎ ಪಟ್ಟಿಯಲ್ಲಿರುವವರನ್ನ ಪತ್ತೆ ಮಾಡ್ತಾ ಇದ್ದ ಆರೋಪಿಗಳು 5 ಕೋಟಿಗೂ ಅಧಿಕ ಲೋನ್ ಪಡೆದ ಖಾತೆಗಳನ್ನ ಪತ್ತೆ ಹಚ್ಚುತ್ತಿದ್ರು. ನಂತರ ಖಾತೆದಾರರಿಗೆ ಕರೆ ಮಾಡಿ ಕಡಿಮೆ ಹಣಕ್ಕೆ ಎಲ್ಲವನ್ನ ಕ್ಲಿಯರ್ ಮಾಡಿಸುವುದಾಗಿ ಆಮಿಷ ಒಡ್ತಿದ್ರು. ಇದೇ ರೀತಿ ಸತೀಶನ್ ಅನ್ನೋರು 2 ಕೋಟಿ ಲೋನ್ ಪಡೆದು ನಂತರ ಲೋನ್ ಕಂತು ಸರಿಯಾಗಿ ಕಟ್ಟದ ಕಾರಣ ಅಕೌಂಟ್ ಎನ್ಪಿಎ ಪಟ್ಟಿಗೆ ಸೇರಿಸಲಾಗಿತ್ತು. ಈ ವೇಳೆ ಪರಿಚಯವಾದ ಆರೋಪಿಗಳು ಹಣ ಕೊಟ್ಟರೆ ಕೆಲಸ ಆಗತ್ತೆ ಅಂತ ನಂಬಿಸಿ 82 ಲಕ್ಷ ರೂಪಾಯಿ ಹಣವನ್ನ ಪಡೆದು ವಂಚಿಸಿದ್ದಾರೆ.
ಚಾಮರಾಜಪೇಟೆ ಮೈದಾನದ ವಿವಾದ ಬಗೆಹರಿಯುವ ಲಕ್ಷಣ ಕಾಣಿಸ್ತಿಲ್ಲ. ಒಂದ್ ಕಡೆ ಆಸ್ತಿ ನಮ್ಮದು ಅಂತಿದ್ದ ವಕ್ಫ್ ಬೋರ್ಡ್ ದಾಖಲೆ ಸಲ್ಲಿಸೋಕೆ ವಿಳಂಬ ಮಾಡ್ತಿದೆ. ಮತ್ತೊಂದ್ ಕಡೆ ಬಕ್ರೀದ್ ಆಚರಣೆ ದಿನ ಹತ್ರ ಬರ್ತಿದೆ. ಇವೆಲ್ಲದರ ನಡುವೆ ಬಕ್ರೀದ್ಗೆ ಕುರಿಗಳ ಮಾರಾಟ ತಾಣವಾಗಿರೋ ಮೈದಾನವನ್ನ ಇನ್ನು ಮುಂದೆ ಕ್ಲೀನ್ ಮಾಡೋದಿಲ್ಲ ಅಂತ ಪಾಲಿಕೆ ಕಡ್ಡಿ ತುಂಡು ಮಾಡಿದಂತೆ ಹೇಳಿದೆ. ಬಕ್ರೀದ್ ಹಬ್ಬ ಹತ್ರ ಬರ್ತಿದೆ. ಈ ನಡುವೆ ವಿವಾದಿತ ಚಾಮರಾಜಪೇಟೆ ಈದ್ಗಾ ಮೈದಾನದ ವಿವಾದವು ಮತ್ತೆ ಮುನ್ನೆಲೆಗೆ ಬಂದಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಚಾಮರಾಜಪೇಟೆಯ ಮೈದಾನದಲ್ಲಿ ಭರ್ಜರಿ ಕುರಿಗಳ ವ್ಯಾಪಾರ ನಡೆಯುತ್ತಿದೆ. ಇಡೀ ಮೈದಾನದ ತುಂಬೆಲ್ಲ ಕುರಿ ಸಂತೆ ನಡೆಸಿದ್ರೂ ಬಿಬಿಎಂಪಿ ಕಣ್ಮುಚ್ಚಿ ಕುಳಿತಿದೆ. ವರ್ಷಕ್ಕೆ 2 ದಿನ ಹೊರತುಪಡಿಸಿ ಉಳಿದಂತೆ ಆಟದ ಮೈದಾನವಾಗಿರುತ್ತೆ ಅಂತ ಪದೇ ಪದೇ ಹೇಳ್ತಾ ಇದ್ದ ಬಿಬಿಎಂಪಿ ಈಗ ಸುಮ್ಮನಿದೆ. ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿರೋ ಬಿಬಿಎಂಪಿ ವಿವಾದಿತ ಮೈದಾನ ಕೋರ್ಟ್ ಮೆಟ್ಟಿಲೇರಿದ್ದು ಪಾಲಿಕೆ ಇಂಥ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಎಂದಿದೆ. ಬಕ್ರೀದ್ ಆಚರಣೆಗೆ 3 ಕಂಡೀಷನ್ ಹಾಕಿದ ಬಿಬಿಎಂಪಿ. ಮೈದಾನ ವಿವಾದ ಸಂಬಂಧ ಸೈಲೆಂಟ್ ಆಗಿರೋ ಬಿಬಿಎಂಪಿ ಬಕ್ರೀದ್ ಹಬ್ಬಾಚರಣೆಗೆ ಮಾತ್ರ ಈ ಬಾರಿ 3 ಕಂಡೀಷನ್ ಹಾಕಿದೆ. ಹಾಗಿದ್ರೆ ಬಿಬಿಎಂಪಿ ಹಾಕಿರೋ ಕಂಡೀಷನ್ ನೋಡೋದಾದ್ರೆ, ಈ ಬಾರಿ ಬಕ್ರೀದ್ ಹಬ್ಬ ಸೇರಿದಂತೆ ಇನ್ಮುಂದೆ ಮೈದಾನದ ಕ್ಲೀನ್ ಮಾಡದಿರೋದಕ್ಕೆ ತೀರ್ಮಾನ ಮಾಡಿದೆ. ಕುರಿ ಮೇಕೆ ಮಾರಾಟದಿಂದ ಉತ್ಪತ್ತಿಯಾಗಿರೋ ತ್ಯಾಜ್ಯವನ್ನ ಬಿಬಿಎಂಪಿ ಕ್ಲೀನ್ ಮಾಡೋದಿಲ್ಲ ಅಂತ ಖಡಕ್ ಆಗಿ ಹೇಳಿದೆ. ಹಾಗೇನೆ ಪ್ರಾರ್ಥನೆ ವೇಳೆ ಟ್ರಾಫಿಕ್ ಸಮಸ್ಯೆ ಆಗದಂತೆ ಪ್ರಾರ್ಥನೆ ಮಾಡಬೇಕು. ರಸ್ತೆ ಕ್ಲೋಸ್ ಮಾಡಿಕೊಂಡು ಟ್ರಾಫಿಕ್ ಸಿಗ್ನಲ್ನಲ್ಲಿ ಚಾಪೆ ಹಾಕೊಂಡು ಸಾಮೂಹಿಕ ಪ್ರಾರ್ಥನೆ ಮಾಡದಂತೆಯೂ ಕಂಡೀಷನ್ ಹಾಕಿದೆ. ನಾವು ಅದಕ್ಕೆ ಅವಕಾಶ ಕೊಡಬೇಕು ಬಿಡಬೇಕು ಪ್ರಶ್ನೆನೇ ಇಲ್ಲ. ಅವರಿಗೆ ಈದ್ ಬಕ್ರೀದ್ ಮತ್ತು ಈದ್ನಲ್ಲಿ ಪ್ರೇಯರ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿನೇ ಅವಕಾಶ ನೀಡಿರುವುದರಿಂದ ಅವರು ಅಲ್ಲಿ ನಮಾಜ್ಗೆ ಏನು ತೊಂದರೆ ಉಂಟಾಗುವುದಿಲ್ಲ ಅಂತ ನಾವು ಹೇಳ್ತಾ ಬರ್ತಾ ಇದ್ದೀವಿ. ಅವರು ಮಾಡ್ಕೊಳ್ತಾರೆ, ಅದು ನಮ್ಮ ಪರ್ಮಿಷನ್ ಬೇಕಾಗಿಲ್ಲ. ಅದಕ್ಕೆ ಯಾವುದು ಕಡೆಗೆ ಪಬ್ಲಿಕ್ ಪ್ಲೇಸಸ್ನಲ್ಲಿ ಇಂತಹದ್ದು ಮಾರಾಟಕ್ಕೆ ನಾವು ಲೈಸೆನ್ಸ್ ಕೊಟ್ಟಿಲ್ಲ. ಬಟ್ ಪಬ್ಲಿಕ್ಗೆ, ರೋಡ್ಗೆ, ಫುಟ್ಪಾತ್ಗೆ, ಈ ಇತ್ಯಾದಿ ಕಡೆಗೆ ಪಬ್ಲಿಕ್ ಪಾರ್ಕ್ಸ್ಗಳಿಗೆ ಅದರಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಈಗಾಗಲೇ ಕುರಿ ಮಾರಾಟದಿಂದ ಮೈದಾನದಲ್ಲಿ ಕಸದ ರಾಶಿ ಉತ್ಪತ್ತಿಯಾಗ್ತಿದೆ. ಪ್ರತಿ ವರ್ಷ ಸಾಮೂಹಿಕ ಪ್ರಾರ್ಥನೆಗೆ ಸಿದ್ಧತೆ ಮಾಡಿಕೊಳ್ತಿದ್ದ ಪಾಲಿಕೆ ಈ ಬಾರಿ ಸುಮ್ಮನಿರೋಕೆ ತೀರ್ಮಾನಿಸಿದೆ. ಇದರ ಜೊತೆಗೆ ಕೆಲ ಕಂಡೀಷನ್ ಆಧಾರದ ಮೇಲೆ ಪ್ರಾರ್ಥನೆಗೆ ಅವಕಾಶ ನೀಡಲಿದ್ದು, ಅಂತಿಮವಾಗಿ ಯಾವ ಹಂತಕ್ಕೆ ಹೋಗುತ್ತೆ ಈ ವಿವಾದ ಅನ್ನೋದು ಕಾದ್ ನೋಡಬೇಕಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಡೋಲೋ 650 ಮಾತ್ರೆ ತಯಾರಿಕಾ ಸಂಸ್ಥೆ ಮೈಕ್ರೋ ಲ್ಯಾಬ್ಸ್ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ರೇಸ್ಕೋರ್ಸ್ ರಸ್ತೆಯಲ್ಲಿರುವ ಕೇಂದ್ರ ಕಚೇರಿಗೆ ಐಟಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. ಕೋವಿಡ್ ಸಂದರ್ಭದಲ್ಲಿ ಮೈಕ್ರೋ ಲ್ಯಾಬ್ಸ್ 100 ಕೋಟಿಯ ಡೋಲೋ 650 ಮಾತ್ರೆ ಮಾರಾಟ ಮಾಡುವ ಮೂಲಕ ಅತಿ ಹೆಚ್ಚು ವ್ಯಾಪಾರ ವಹಿವಾಟ ನಡೆಸಿತ್ತು. ಸರಿಯಾದ ದಾಖಲೆ ಇಲ್ಲದ ಕಾರಣಕ್ಕೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 20ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ದಾಳಿ ನಡೆದಿದ್ದು ಕಡತಗಳನ್ನು ಪರಿಶೀಲನೆ ಮಾಡಿದ್ದಾರೆ. ದೇಶದಾದ್ಯಂತ ಸುಮಾರು 40 ಕಡೆ ಐಟಿ ದಾಳಿಯಾಗಿದೆ. ಪಠ್ಯ ಫೈಟ್ ಪೆನ್ನಲ್ಲೇ ಹಳೆಯ ಪುಸ್ತಕವನ್ನೇ ಡೌನ್ಲೋಡ್ ಮಾಡಿಕೊಂಡು ಪಾಠ ಮಾಡಿ ಅಂದಿದೆಯಂತೆ ಸರ್ಕಾರ. ಸರ್ಕಾರದ ಈ ನೀತಿಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್ಕಾರ, ಪ್ರತಿಪಕ್ಷ, ಪ್ರಗತಿಪರರು, ವಿಚಾರವಾದಿಗಳು ಹೀಗೆ ಎಲ್ಲರ ಜಗಳದಿಂದಾಗಿ ಪಠ್ಯಪುಸ್ತಕ ಪರಿಷ್ಕರಣೆ ಆಗಲಿಲ್ಲ. ಆಗಿರೋದು ಪ್ರಿಂಟ್ ಆಗಲಿಲ್ಲ. ಪ್ರತಿಪಕ್ಷಗಳ ಟೀಕೆಯಿಂದ ತಪ್ಪಿಸಿಕೊಳ್ಳುವ ಭರದಲ್ಲಿ ಸರ್ಕಾರ ಎಡವಟ್ಟು ಮಾಡಿಕೊಂಡಿದೆ. ಹಳೆ ಪಠ್ಯವನ್ನೇ ವೆಬ್ಸೈಟ್ನಲ್ಲಿ ಹಾಕಿ ಅದನ್ನೇ ಡೌನ್ಲೋಡ್ ಮಾಡಿಕೊಂಡು ಪಾಠ ಮಾಡಿ ಅಂತ ಆದೇಶ ಹೊರಡಿಸಿದೆ. ಇದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಶಾಲಾ ಬಡ ಮಕ್ಕಳಿಗಾಗಿ ನಮ್ಮ ಸರ್ಕಾರ ರೂಪಿಸಿರುವ ಯೋಜನೆಗಳನ್ನು ಒಂದೊಂದಾಗಿ ಸ್ಥಗಿತಗೊಳಿಸಲು ಬಿಜೆಪಿ ಸರ್ಕಾರ ಹೊರಟಿದೆ. ವಿದ್ಯಾಸಿರಿ ಯೋಜನೆಗೆ ಹಣ ನೀಡುತ್ತಿಲ್ಲ. ಕ್ಷೀರಭಾಗ್ಯ ಮತ್ತು ಮಧ್ಯಾಹ್ನದ ಬಿಸಿ ಊಟಕ್ಕೂ ಕಲ್ಲು ಹಾಕ್ತಿದೆ. ಈಗ ಸೈಕಲ್, ಶೂ, ಸಾಕ್ಸ್ಗಳನ್ನ ಕೂಡ ಕಿತ್ಕೊಳ್ತಿದೆ. ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿರುವ ಕಲಿಕಾ ಹಾಳೆಗಳನ್ನ ಶಿಕ್ಷಕರು ಸ್ವಂತ ಖರ್ಚಿನಿಂದ ಡೌನ್ಲೋಡ್ ಮಾಡಿಕೊಂಡು ಜೆರಾಕ್ಸ್ ಪ್ರತಿಗಳನ್ನ ವಿದ್ಯಾರ್ಥಿಗಳಿಗೆ ವಿತರಿಸುವಂತೆ ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಇಷ್ಟೊಂದು ಗತಿಗೇಡಿನ ಸರ್ಕಾರ ಹಿಂದೆ ಇರಲಿಲ್ಲ, ಮುಂದೆ ಬರಲಾರದು ಅಂತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ಇಂದಿನ ದಿನದವರೆಗೆ ಶಾಲಾ ಮಕ್ಕಳಿಗೆ ನೀಡಬೇಕಾಗಿದ್ದ ಪಠ್ಯ ಪುಸ್ತಕಗಳ ಬಗ್ಗೆ ಖಚಿತ ತೀರ್ಮಾನವನ್ನ ಕೈಗೊಳ್ಳಲು ಬಿಜೆಪಿ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಕೆಲವು ಶಾಲೆಗಳಿಗೆ ಹಳೆಯ ಪಠ್ಯ, ಇನ್ನು ಕೆಲವು ಶಾಲೆಗಳಿಗೆ ಹೊಸ ಪಠ್ಯ, ಉಳಿದ ಶಾಲೆಗಳಿಗೆ ಪಠ್ಯವೇ ಇಲ್ಲದಂತಹ ದುಸ್ಥಿತಿ ಇದೆ ಎಂದಿದ್ದಾರೆ.
ಸಿದ್ದರಾಮಯ್ಯನವರ ಈ ಟ್ವೀಟ್ ಬಗ್ಗೆ ಸಿಎಂ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲ ಆಗುತ್ತೆ, ಅದು ನಾಗೇಶ್ವರು ಆಗಲೇ ನೋಡ್ಕೊಳ್ತಾ ಇದ್ದಾರೆ. ಇದೇ ಇದರಲ್ಲಿ ಬೈಸೈಕಲ್ಲು ಮತ್ತು ಸಾಕ್ಸ್ ಶೂಸ್ ಏನಿದೆ ಸ್ವಲ್ಪ ವಿಳಂಬ ಆಗಿದೆ, ಅದು ಸರಿಪಡಿಸ್ತೀವಿ. ಯಾಕೆಂದ್ರೆ ನಮ್ಗೆ ಗೊತ್ತಿದೆ ಶಿಕ್ಷಣದಲ್ಲಿ ಮೊದಲನೇ ಆದ್ಯತೆ ಯಾವ್ದು ಕೊಡಬೇಕು ಅಂತ. ಶೂಸ್ ಹಾಕ್ ಬೇಡ ಅಂತ ನಾನು ಹೇಳ್ತಿಲ್ಲ, ಸೈಕಲ್ ಬೇಡ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಆದ್ಯತೆ ಯಾವ್ದು ಕೊಡಬೇಕು ಅದನ್ನ ಕೊಡ್ತಾ ಹೋಗ್ತಾ ಇದೀವಿ ಹೊರತು ಬೂಟ್ಸು ಸಾಕ್ಸಿನ ಬಗ್ಗೆ ಸೈಕಲಿನ ಬಗ್ಗೆ ಸಹಿತ ಮುಂದಿನ ದಿನಗಳಲ್ಲಿ ನಾವು ನಿರ್ಣಯ ತಗೊಳ್ಳೋಂಥವ್ರಿದ್ದೀವಿ. ಚೀಫ್ ಮಿನಿಸ್ಟರ್ ಸಹಿತ ಸ್ವತಃ ಹೇಳಿದ್ದಾರೆ, ನಾವಿಲ್ಲ ಕ್ಲೋಸ್ ಮಾಡಿದೀವಿ, ಕೊಡಲ್ಲ ಅಂತ ಎಲ್ಲೂ ಹೇಳಿಲ್ಲ. ಸ್ಕೂಲ್ ಶುರುವಾದ ಅರ್ಧ ವರ್ಷವೇ ಆದರೂ ಹೊಸ ಪುಸ್ತಕ ಮಕ್ಕಳ ಕೈ ಸೇರಲಿಲ್ಲ. ಪಠ್ಯ ಪುಸ್ತಕಗಳಷ್ಟೇ ಅಲ್ಲ, ಶೂ, ಸಾಕ್ಸ್, ಬೈಸಿಕಲ್ಗಳು ಸಿಕ್ತಿಲ್ಲ. ಆದರೆ ಸರ್ಕಾರ ಮಾತ್ರ ಇನ್ನೂ ಸೈಲೆಂಟ್. ಆ ಶಾಸಕರಿಗೆ ಫಂಡ್ಸ್ ಹೆಚ್ಚು ಮಾಡ್ಕೊಳ್ಳೋದಿಕ್ ದುಡ್ಡಿದೆ ಅಂದ್ರೆ ಹೆಂಗೆ ಅದೇ ತಿಜೋರಿಯಲ್ಲಿ ಗವರ್ಮೆಂಟ್ ಮಕ್ಕಳಿಗೆ ಕೇವಲ 140 ಕೋಟಿ ರೂಪಾಯಿ ಖರ್ಚಾಗುತ್ತೆ. 50 ಲಕ್ಷ ವಿದ್ಯಾರ್ಥಿಗಳಿಗೆ 8th 9th 10th ಅಥವಾ ಫಸ್ಟ್ ಇಂದ 10th ಸ್ಟ್ಯಾಂಡರ್ಡ್ ವರ್ಗು ನಾವು ತಗೊಂಡ್ರೆ ಶೂ ಸಾಕ್ಸ್ ಕೊಡೋದಕ್ಕೆ ಖರ್ಚಾಗೋದು 140 ಕೋಟಿ ರೂಪಾಯಿ. ಅದನ್ನ ಕೊಡೋದಕ್ಕೆ ಎಲ್ಲಿಂದ ಶಾರ್ಟೇಜ್ ಬರ್ತಾ ಇದೆ, ಯಾಕೆ ಅಲೋಕೇಟ್ ಮಾಡಕ್ ಆಗ್ತಾ ಇಲ್ಲ? ನಮ್ಗನ್ಸುತ್ತೆ ದಿಸ್ ಇಸ್ ಇರ್ರೆಸ್ಪಾನ್ಸಿಬಲ್ ಆಟಿಟ್ಯೂಡ್. ಮಕ್ಕಳು ಶಾಲೆ ಮುಗಿಸೋ ಟೈಮ್ ಬಂದರೂ ಪಠ್ಯ ಸಿಕ್ಲಿಲ್ಲ ಅನ್ನೋದೇ ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪ್ರಿಯಾಂಕಾ ಉಪೇಂದ್ರ ನಟನೆಯ ಡಿಟೆಕ್ಟಿವ್ ತೀಕ್ಷ್ಣ ಚಿತ್ರದ ಶೂಟಿಂಗ್ ಯಲಹಂಕ ಬಳಿ ಇರುವಂತಹ ಎಸ್ಟೇಟ್ನಲ್ಲಿ ಶುರುವಾಗಿದೆ. ಈ ಸಿನಿಮಾ 7 ಭಾಷೆಯಲ್ಲಿ ಬರಲಿದ್ದು ಪ್ರಿಯಾಂಕಾ ಉಪೇಂದ್ರ ನಟನೆಯ 50ನೇ ಸಿನಿಮಾ ಅನ್ನುವಂತಹ ಹೆಗ್ಗಳಿಕೆಯೂ ಕೂಡ ಈ ಚಿತ್ರದಾಗಿದೆ. ತ್ರಿವಿಕ್ರಮ ರಘು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಯಲಹಂಕ ಬಳಿಯ ಎಸ್ಟೇಟ್ನಲ್ಲಿ ಇದರ ಶೂಟಿಂಗ್ ಆರಂಭ ಆಗಿದ್ದು 7 ಭಾಷೆಯಲ್ಲಿ ಈ ಸಿನಿಮಾ ತೆರೆ ಕಾಣಲಿದೆ. ಇದು ಪ್ರಿಯಾಂಕಾ ಉಪೇಂದ್ರ ಅವರ 50ನೇ ಸಿನಿಮಾವಾಗಿದೆ. ಇದು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.